ಹಾಯ್ ಗಾಯ್ಸ್, ಬಿಗ್ ಬಾಸ್ ಸೀಸನ್ 11 ಎರಡನೇ ಪ್ರೊಮೋ ರಿಲೀಸ್ ಮಾಡಿದರೆ ಬಿಗ್ ಬಾಸ್ಗೆ ವಾರ್ನಿಂಗ್ ಕೊಟ್ಟ ಧನ್ರಾಜ್ ಆಚಾರ್. ಸೊ ಬಿಗ್ ಬಾಸ್ ಅವ್ರಿಗೇನೆ ಮೈಕ್ ಸರಿ ಮಾಡ್ಕೊಳ್ಳಿ, ಬಿಗ್ ಬಾಸ್ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಧನ್ರಾಜ್ ಆಚಾರ್ ಅವರು ಹೇಳಿದ್ದಾರೆ. ಸೊ ಕನ್ಫೆಷನ್ ರೂಮ್ಗೆ ಕರೀತಾರೆ ಬಿಗ್ ಬಾಸ್ ಅವರು. ಸೊ ಒಂದು ಲೆಟರ್ ತೊಗೊಂಡು ಹೋಗ್ಲಿಕ್ಕೆ. ಸೊ ಅದಕ್ಕೆ ಆವಾಗ ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಹೋದಂಥ ಧನ್ರಾಜ್ ಆಚಾರ್ಯ ಅವರು ಸೊ ಬಿಗ್ ಬಾಸ್ ಹೇಳ್ತಿರೋವಂಥದ್ದು ಕೇಳಿಸಲ್ಲ ಅವ್ರಿಗೆ. ಸೊ ಆವಾಗ ಬಿಗ್ ಬಾಸ್ ನಿಮ್ಮ ವಾಯ್ಸ್ ಕೇಳಿಸ್ತಾರ, ಸ್ವಲ್ಪ ಮೈಕ್ ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ಒಂದು ಸಿಚುವೇಶನ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಉತ್ತರ ಕೊಡುವಂಥದ್ದು, ಫಸ್ಟ್ ಕಂಟೆಸ್ಟೆಂಟ್ ನೀವು ಬಿಗ್ ಬಾಸ್ಗೆ ಮೈಕ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಂಥದ್ದು ಅಂತ ಹೇಳ್ತಾರೆ. ಸೊ ಅವಾಗ ಧನ್ರಾಜ್ ಆಚಾರ್ಯ ಅವರು ವಿನಮ್ರತೆಯಿಂದ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳ್ತಾರೆ. ಸೊ ಸಖತ್ ಇನ್ನೋಸೆಂಟ್ ಆ್ಯಂಡ್ ಫನ್ನಿ ಆಗಿತ್ತು. ಅದಕ್ಕೋಸ್ಕರನೇ ಬಿಗ್ ಬಾಸ್ ಅವರು ಒಂದು ಶಿಕ್ಷೆ ಕೊಟ್ಟಿದ್ದಾರೆ ಸೊ ಧನ್ರಾಜ್ ಆಚಾರ್ಯ ಅವರಿಗೆ. ಅದೇನು ಅಂತಂದರೆ ಗ್ರ್ಯಾಂಡ್ ಓಪನಿಂಗ್ ದಿನ ಸುದೀಪ್ ಸರ್ ಹೇಳಿದ್ರು ನೀವು ಒಂಥರ ಜಿಂಕೆ ಇದ್ದಂಗೆ ಅಂತ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಕೂಡ ಅವ್ರನ್ನ ಜಿಂಕೆ ರೀತಿಯಲ್ಲಿ ಇರಬೇಕು, ನೀವು ಜಿಂಕೆ ರೀತಿಯಲ್ಲೇ ನಡಿಬೇಕು, ಜಿಂಕೆ ರೀತಿಯಲ್ಲಿ ಓಡಬೇಕು, ಜಿಂಕೆ ರೀತಿಯಲ್ಲೇ ಮಾತಾಡಬೇಕು ಅಂತ ಕೂಡ ಒಂದು ಶಿಕ್ಷೆ ಕೊಟ್ಟಿದ್ದಾರೆ. ಸೊ ಅದು ಒಂದು ಫನ್ನಿ ಆಗಿತ್ತು. ಸೊ ಜಸ್ಟ್ ಒಂದು ಪ್ರೋಮೋ ಅಷ್ಟೇ. ಸೊ ಒಂದು ಸಖತ್ ಫನ್ನಿ ಆಗಿರೋಂಥ ಒಂದು ಧನ್ರಾಜ್ ಆಚಾರ್ಯ ಅವರ ಒಂದು ಫನ್ನಿ ಪ್ರೋಮೋ ಅಂತ ಹೇಳ್ಬೋದು. ಆ್ಯಂಡ್ ಧನ್ರಾಜ್ ಆಚಾರ್ಯ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದರೆ ಅಂದರೆ ಅವ್ರ ಕ್ಯಾರೆಕ್ಟರ್ ನಾರ್ಮಲಿ ಚೆನ್ನಾಗೇ ಇದೆ, ಬಟ್ ಓನ್ಲಿ ಇದನ್ನು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ಕೊತೀನಿ. ಸೊ ಬೇರೆ ಬೇರೆ ಒಂದು ವೇದಿಕೆಗಳಲ್ಲಿ ಕೂಡ ನೋಡಿದ್ದೀವಿ ನಾವು. ಸೊ ಬೇಕು ಅಂತ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಸೊ ಒರಿಜಿನಲ್ ಕ್ಯಾರೆಕ್ಟರ್ ಅವ್ರದ್ದಲ್ಲ ಇದು. ಸೊ ಅವ್ರು ನಟನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಜಸ್ಟ್ ಕೆಲವು ಟೈಮಲ್ಲಿ ಇದು ಮೇ ಬಿ ಇರಿಟೇಟಿಂಗ್ ಕೂಡ ಅಂತ ಅನಿಸ್ಬೋದು, ಅಥವಾ ಓವರ್ ಅಂತಲೂ ಅನಿಸ್ಬೋದು. ಬಟ್ ಅದು ಮುಂದೆ ಅವ್ರು ಯಾವ ರೀತಿಯಲ್ಲಿ ಆ ಒಂದು ಕ್ಯಾರೆಕ್ಟರ್ನ ತೊಗೊಂಡು ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವ್ರು ಹೊರಗಡೆ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಸೊ ಈ ರೀತಿಯ ಒಂದು ಕಂಟೆಂಟ್ಗಳನ್ನು ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಕೊಟ್ಟರೆ ತಪ್ಪೇನಿಲ್ಲ. ಬಟ್ ಯಾವುದನ್ನು ಕೂಡ ಅತಿ ಆಗದೆ ಆ್ಯಂಡ್ ಬೇರೆಯವ್ರಿಗೆ ಇರಿಟೇಟ್ ಆಗದೇ ಆ್ಯಂಡ್ ಡಿಸ್ಟರ್ಬ್ ಆಗದೇ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಸಾರಿ ಕಾಮಿಡಿ ಕೋಟದಿಂದ ಯಾರೂ ಅಂತ ಇಲ್ಲ. ಸೊ ಮೇ ಬಿ ಇವ್ರನ್ನೇ ಬಿಗ್ ಬಾಸ್ ಟೀಮ್ ಅವರು ಯೂಸ್ ಮಾಡ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು? ಸೊ ಇವತ್ತಿನ ಈ ಎರಡು ಪ್ರೋಮೋಗಳು ನೋಡಿ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 11ರ 17 ಕಂಟೆಸ್ಟೆಂಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ಗುಡ್ ಪಿಕ್ ಅಂತ ಅನಿಸುತ್ತಾ, ಅಥವಾ ಬ್ಯಾಡಾಗಿ ಪಿಕ್ ಮಾಡಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಅಂತ ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯ ಬಿಗ್ ಬಾಸ್ ಸೀಸನ್ 11ರ ಅಪ್ಡೇಟ್ ಆ್ಯಂಡ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ.